ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇವಿನ ಸೊಪ್ಪು ಅದರ ಆಯುರ್ವೇದೀಯ ಗುಣಗಳಿಗಾಗಿ ಹೆಸರುವಾಸಿಯಾಗಿದೆ. ಇದು ಕೂದಲಿನ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಮುಖ್ಯವಾಗಿ ಇದು ಬ್ಯಾಕ್ಟೀರಿಯಲ್, ಪ್ರತಿಜೀವಿ, ಆಂಟಿಫಂಗಲ್, ಶಿಲೀಂಧ್ರ ನಿವಾರಕ, ಆಂಟಿ ಇನ್ಫ್ಲಮೇಟರಿ, ಉರಿಯೂತ ನಿವಾರಕ ಮತ್ತು ಆಂಟಿಆಕ್ಸಿಡೆಂಟ್ ಪ್ರತಿಕಾರಕ ಗುಣಗಳನ್ನು ಹೊಂದಿದೆ. ಬೇವಿನ ಸೊಪ್ಪಿನಿಂದ ಕೂದಲಿಗೆ ಆಗುವ ಪ್ರಮುಖ ಪ್ರಯೋಜನಗಳು ಹೀಗಿವೆ, ನೋಡೋಣ ಬನ್ನಿ. ತಲೆಹೊಟ್ಟು ನಿವಾರಣೆ. ಬೇವಿನ ಸೊಪ್ಪಿನಲ್ಲಿರುವ ಆಂಟಿಫಂಗಲ್ ಗುಣಗಳು ತಲೆಹೊಟ್ಟಿಗೆ ಕಾರಣವಾಗುವ ಶಿಲೀಂಧ್ರಗಳನ್ನು ಮಲಸೇಜಿಯ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಇದು ನೆತ್ತಿಯ ತುರಿಕೆ ಮತ್ತು ಕೆಂಪಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ. ತಲೆಹೊಟ್ಟಿನಿಂದ ಉಂಟಾಗುವ ಶುಷ್ಕತೆ ಮತ್ತು ಸಿಪ್ಪೆ ಸುಲಿಯುವುದನ್ನು ನಿವಾರಿಸುತ್ತದೆ. ಇನ್ನು ನೆತ್ತಿಯ ಆರೋಗ್ಯ ಸುಧಾರಣೆ. ಬೇವಿನ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಗಳು ನೆತ್ತಿಯ ಸೋಂಕುಗಳನ್ನು ತಡೆಯಲು ಮತ್ತು ಗುಣಪಡಿಸಲು ಸಹಾಯ ಮಾಡುತ್ತವೆ. ಇದು ನೆತ್ತಿಯನ್ನು ಶುದ್ಧವಾಗಿಡಲು ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸಲು ಸಹಕರಿಸುತ್ತದೆ. ಇದು ಉತ್ತಮ ಕೂದಲು ಬೆಳವಣಿಗೆಗೆ ಅವಶ್ಯಕ. ನೆತ್ತಿಯ ತೂರಿಕೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ. ರೆಡ್ಯೂಸ್ ಹೇರ್ ಫಾಲ್ಸ್. ಬೇವಿನ ಸೊಪ್ಪು ಕೂದಲಿನ ಬುಡವನ್ನು ಬಲಪಡಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಇದರಲ್ಲಿರುವ ಪೋಷಕಾಂಶಗಳು ಮತ್ತು ಆಂಟಿಆಕ್ಸಿಡೆಂಟ್ 200 ಗಳು ಕೂದಲಿನ ಕಿರುಚೀಲಗಳನ್ನು ಪೋಷಿಸುತ್ತವೆ. ಇದರಿಂದ ಕೂದಲು ಬಲಗೊಳ್ಳುತ್ತವೆ. ಇನ್ನು ಕೂದಲು ಬೆಳವಣಿಗೆಗೆ ಉತ್ತೇಜಿಸುತ್ತದೆ. ಬೇವಿನ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಮತ್ತು ಅದರ ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳು ನೆತ್ತಿಯ ಆರೋಗ್ಯವನ್ನು ಸುಧಾರಿಸುವುದರಿಂದ ಇದು ಹೊಸ ಕೂದಲು ಬೆಳವಣಿಗೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇನ್ನು ಕೂದಲಿನ ಬುಡಕ್ಕೆ ಸರಿಯಾದ ಪೋಷಣೆ ದೊರೆಯುವುದರಿಂದ ಕೂದಲು ದಪ್ಪವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತವೆ. ಇನ್ನು ಕೂದಲಿಗೆ ಕಂಡೀಷನರ್. ಬೇವಿನ ಎಲೆಗಳು ಕೂದಲು ಒಣಗುವುದನ್ನು ತಡೆಗಟ್ಟಲು ಮತ್ತು ಅದನ್ನು ಮೃದುವಾಗಿಡಲು ಸಹಾಯ ಮಾಡುತ್ತವೆ. ಇನ್ನು ಇದು ಒಣ ಮತ್ತು ಹಾನಿಗೊಳಗಾದ ಕೂದಲಿಗೆ ಉತ್ತಮ ನೈಸರ್ಗಿಕ ಕಂಡೀಷನರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಕೂದಲನ್ನು ನಯವಾಗಿಸುತ್ತದೆ ಮತ್ತು ಹೊಳಪು ನೀಡುತ್ತದೆ. ಅಕಾಲಿಕ ಕೂದಲು ನೆರೆಯುವುದನ್ನು ತಡೆಯುತ್ತದೆ. ಹೇನುಗಳ ನಿವಾರಣೆ. ಬೇವಿನ ಎಣ್ಣೆ ಅಥವಾ ಬೇವಿನ ಪೇಸ್ಟ್ ಅನ್ನು ತಲೆಗೆ ಹಚ್ಚುವುದರಿಂದ ಹೇನುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಏಕೆಂದರೆ ಇದರಲ್ಲಿ ಕೀಟನಾಶಕ ಗುಣಗಳಿವೆ. ಇನ್ನು ಬಳಸುವ ವಿಧಾನ. ಬೇವಿನ ಪೇಸ್ಟ್ ಅಥವಾ ಮಾಸ್ಕ್. ಬೇವಿನ ಎಲೆಗಳನ್ನು ನಯವಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ನೇರವಾಗಿ ನೆತ್ತಿ ಮತ್ತು ಕೂದಲಿಗೆ ಹಚ್ಚಬಹುದು. 20ರಿಂದ 30 ನಿಮಿಷಗಳ ನಂತರ ಮೈಲ್ಡ್ ಶಾಂಪೂ ಬಳಸಿ ತೊಳೆಯಿರಿ. ಇನ್ನು ಬೇವಿನ ನೀರು. ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ತಣ್ಣಗಾಗಿಸಿ
ಕೂದಲು ತೊಳೆಯಲು ಬಳಸಬಹುದು. ಇದು ಕೂದಲಿಗೆ ನೈಸರ್ಗಿಕ ಕ್ಲೆನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬೇವಿನ ಎಣ್ಣೆ. ತೆಂಗಿನ ಎಣ್ಣೆ ಅಥವಾ ಇದರ ಕ್ಯಾರಿಯರ್ ಎಣ್ಣೆಯೊಂದಿಗೆ ಬೇವಿನ ಎಣ್ಣೆಯನ್ನು ಬೆರೆಸಿ ನೆತ್ತಿಗೆ ಮಸಾಜ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.